ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಕನ್ಯಾ ರಾಶಿ ಮೇ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳು ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಈ ತಿಂಗಳು ಮೇ ತಿಂಗಳಲ್ಲಿ ನಿಮ್ಗೆ ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಈ ತಿಂಗಳಲ್ಲಿ ಒಟ್ಟು 4 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ. ಕನ್ಯಾ ರಾಶಿ ಮೇಲೆ ಏನು ಪ್ರಭಾವ? ಈಗ ಕನ್ಯಾ ರಾಶಿಯವರಿಗೆ ಗುರುಬಲ ಇಲ್ಲ. ಗೋಚಾರದಲ್ಲಿ ಸಂಚರಿಸುವಂತಹ ತಿಂಗಳಿಗೊಂದ್ಸಲ, ಅಂದರೆ ಒಂದು ತಿಂಗಳಿಗೆ ಬುಧ, ಶುಕ್ರ, ಮಂಗಳ ಇವರೆಲ್ಲ ಸಂಚಾರ ಆಗ್ತಾರೆ. ಈ ತಿಂಗಳು ಏನು ಫಲವನ್ನು ಕೊಡ್ತಾರೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಈ ತಿಂಗಳಲ್ಲಿ ಮಲಮಾಸ ಆರಂಭ. ಏನು ಮಲಮಾಸ ಅಂದರೆ ಅಧಿಕ ಮಾಸ ಮತ್ತು ಕ್ಷಯ ಮಾಸವನ್ನ ಮಲಮಾಸ ಅಂತ ಕರೀಲಾಗುತ್ತೆ. ಇದನ್ನ ಪುರುಷೋತ್ತಮ ಮಾಸ. ಏನು ಅಂದಾಗ 2026ರಲ್ಲಿ 13 ತಿಂಗಳು. ನಿಮ್ಗೆಲ್ಲ ಗೊತ್ತಿರೋದು 12 ತಿಂಗಳು. ಇದೇನಪ್ಪ ಅಂದಾಗ ಸೌರ ವರ್ಷ 365 ದಿನ, ಚಂದ್ರ ವರ್ಷ 354 ದಿನ, ಎರಡನ್ನು ಮೈನಸ್ ಮಾಡಿದಾಗ 11 ದಿನಗಳು ಡಿಫ್ರೆನ್ಸ್ ಬರುತ್ತೆ. 3 ವರ್ಷಕ್ಕೊಂದ್ಸಲ ಅದನ್ನ ಸರಿದೂಗಿಸೋದಕ್ಕೋಸ್ಕರ 1 ತಿಂಗಳು ಹೆಚ್ಚಾಗುತ್ತೆ. ಇದನ್ನ ಅಧಿಕ ಮಾಸ ಅಂತ ಕರೀತಾರೆ. ಅಧಿಕ ಮಾಸ ಯಾವಾಗ ಪ್ರಾರಂಭ ಆಗುತ್ತೆ? ಪೆನ್ನು ಪೇಪರ್ ಇದೆ ಬರ್ಕೊಳ್ಳಿ. 17 ಮೇ 2026ರಿಂದ 15 ಜೂನ್ 2026ವರೆಗೂ ಮಲಮಾಸ ಅಥವಾ ಇದು ಅಧಿಕ ಮಾಸ ಆಗಿರುತ್ತೆ. ಈ ಅಧಿಕ ಮಾಸ ಯಾಕೆ ವಿಶೇಷವಾಗಿ ಹೇಳ್ತಾ ಇದ್ದೀವಿ ಅಂದರೆ, ಈ ಮಾಸದಲ್ಲಿ ಪುರುಷೋತ್ತಮ ಅಂದರೆ ನಾನು ಉತ್ತಮನಾಗಕ್ಕೋಸ್ಕರ ಪ್ರಯತ್ನ ಮಾಡುವಂತಹ ತಿಂಗಳು. ವಿಷ್ಣುವನ್ನ ಆರಾಧನೆ ಮಾಡುವಂಥದ್ದು. ಅಂದರೆ ಬೇರೆ ದೇವ್ರನ್ನ ಪೂಜೆ ಮಾಡಬಾರ್ದಾ? ನಿಮ್ಗೆ ಇಷ್ಟವಾಗಿರೋ ಯಾವ ದೇವ್ರನ್ನಾದ್ರೂ ಪೂಜೆ ಮಾಡ್ಬೋದು. ಶಿವನ ಪೂಜೆ ಮಾಡಿ, ನಿಮ್ಗೆ ಯಾವ ಮನೆ ಕುಲ ದೇವ್ರನ್ನಾದ್ರೂ ಪೂಜೆ ಮಾಡಿ. ಈ ಮಾಸದಲ್ಲಿ ದಾನ, ಜಪ, ವ್ರತ ಅಂದರೆ ಉಪವಾಸ ಇರುವಂಥದ್ದು, ವಿಷ್ಣು ಪುರಾಣ ಓದುವಂಥದ್ದು, ಭಗವದ್ಗೀತೆಯನ್ನು ಕೇಳುವಂಥದ್ದು, ಪೂಜೆ, ಸೇವೆ, ಧ್ಯಾನ, ಆಧ್ಯಾತ್ಮಿಕತೆ, ಸ್ವಯಂ ಶಕ್ತಿಶಾಲಿ ಆಗುವಂತಹ ತಿಂಗಳು ಇದು. ಈ ತಿಂಗಳಲ್ಲಿ ಏನು ಮಾಡಬಾರದು ಅಂದರೆ 17 ಮೇ 2026ರಿಂದ 15 ಜೂನ್ 2026ವರೆಗೂ ಮದುವೆಗಳು ಮಾಡಬೇಡಿ, ಮನೇಲಿ ಶುಭ ಕಾರ್ಯಗಳು ಮಾಡಬಾರ್ದು, ಗೃಹ ಪ್ರವೇಶ ಮಾಡಬಾರ್ದು, ನಾಮಕರಣ ಮಾಡಬಾರ್ದು, ಭೂಮಿಯನ್ನ ಪೂಜೆ ಮಾಡುವಂಥದ್ದು, ಹೊಸ ವ್ಯಾಪಾರಗಳನ್ನು ಆರಂಭ ಮಾಡುವಂಥದ್ದು ಯಾವುದೂ ಕೂಡ ಈ ಮಾಸದಲ್ಲಿ ಮಾಡಬಾರ್ದು ಅನ್ನೋದನ್ನ ನೀವು ತಿಳ್ಕೋಬೇಕು. ಈಗ ಎಲ್ಲರೂ ಕೂಡ ಬೇರೆ ಬೇರೆ ಧರ್ಮದಲ್ಲಿ ಇರ್ತಾರೆ. ಆ ಧರ್ಮದವ್ರು ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆಗಿ ಬರಲ್ಲ. ಕ್ರಿಶ್ಚಿಯನ್ಸ್ ಆಗಿರಲಿ, ಮುಸ್ಲಿಮ್ಸ್ ಆಗಿರಲಿ. ಆದರೆ ನಮ್ಮ ಧರ್ಮ ಸನಾತನ ಧರ್ಮ ಅಂತೀವಿ. ಬೇರೆ ಯಾರನ್ನ ಆಕರ್ಷಣೆ ಮಾಡಿದ ತಕ್ಷಣ ಆ ಧರ್ಮಗಳಿಗೆ ಜಂಪ್ ಆಗಿಬಿಡ್ತಾರೆ. ಕ್ರಿಶ್ಚಿಯನ್ಸ್ ಏನಾದ್ರು ಸಹಾಯ ಮಾಡ್ತಾರೆ ಅಂದ ತಕ್ಷಣ ಕ್ರಿಶ್ಚಿಯಾನಿಟಿ ಹೊರಟೋಗೋದು. ಯಾವುದಾದ್ರೂ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂದಾಗ ಮುಸ್ಲಿಮ್ ಆಗಿ ಕನ್ವರ್ಟ್ ಆಗಿಬಿಡೋದು. ಅದಕ್ಕೆ ಧರ್ಮೋ ರಕ್ಷತಿ ರಕ್ಷತಃ ಅಂತೀವಿ. ಇದು ಜ್ಯೋತಿಷ್ಯನೂ ಕೂಡ ಒಂದು ಶಾಸ್ತ್ರ. ಇದು ಕತ್ಲಿರೋರಿಗೆ ಬೆಳಕನ್ನು ತೋರಿಸುವಂತಹ ಶಾಸ್ತ್ರ. ಅದಕ್ಕೆ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದನ್ನ ಒತ್ತೋದನ್ನ ಮರಿಬೇಡಿ. ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಅದ ಪ್ರಕಾರ ಕನ್ಯಾ ರಾಶಿಯವರಿಗೆ ಯಾವ ಥರ ಫಲಪ್ರಾಪ್ತಿಯಾಗುತ್ತೆ ನೋಡಿ. ಕನ್ಯಾ ರಾಶಿಯ ಅಧಿಪತಿ ಬುಧ ರಾಶಿ ಪರಿವರ್ತನೆ. ಕನ್ಯಾ ರಾಶಿಗೆ ಮಂಗಳ ಗ್ರಹ 3ನೇ ಮನೆ ಅಧಿಪತಿ ಮತ್ತು ಅಷ್ಟಮಾಧಿಪತಿಯಾದಂತಹ ಮಂಗಳ 11 ಮೇ 2026 ಮಂಗಳ ಗ್ರಹ ಅಷ್ಟಮ ಭಾವಕ್ಕೆ ಸಂಚಾರ ಆಗ್ತಾನೆ. ತನ್ನ ಸ್ವಕ್ಷೇತ್ರಕ್ಕೆ ಸಂಚಾರ ಆಗ್ತಾನೆ. ಮೇಷರಾಶಿ ಅಧಿಪತಿ ಮಂಗಳ ಮೀನರಾಶಿಯಿಂದ ಮೇಷರಾಶಿಗೆ ಸಂಚಾರ ಆಗ್ತಾನೆ. 14 ಮೇ 2026 ಬುಧ ಮೇಷರಾಶಿಯಿಂದ ವೃಷಭ ರಾಶಿಗೆ. 14 ಮೇ 2026 ಶುಕ್ರ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ. 15 ಮೇ 2026 ಸೂರ್ಯ ಮೇಷರಾಶಿಯಿಂದ ವೃಷಭ ರಾಶಿಗೆ
ಸಂಚಾರ. ಇದೆಲ್ಲದರ ಪ್ರಭಾವವನ್ನು ನೀವು ನೋಡ್ತಾ ಹೋದಾಗ ಕನ್ಯಾ ರಾಶಿಯವರಿಗೆ ಗೊತ್ತಿದೆ. ಯಾಕೆಂದ್ರೆ ಕನ್ಯಾ ರಾಶಿ ಅಧಿಪತಿ ಬುಧ, ಕನ್ಯಾ ರಾಶಿಗೆ 3ನೇ ಅಧಿಪತಿ ಧೈರ್ಯಾಧಿಪತಿ ಸ್ಥೈರ್ಯಾಧಿಪತಿ ಅಷ್ಟಮ ಭಾವ ಅಂತ ನಾವು ಪರಾಶರ ಜ್ಯೋತಿಷ್ಯದ ಪ್ರಕಾರ 3ನೇ ಮನೆ ಅಧಿಪತಿ ಸ್ವಂತ ಕ್ಷೇತ್ರಕ್ಕೆ ಹೋಗಿರ್ಬೋದು, ಅಷ್ಟಮ ಭಾವ ಏನಾಗುತ್ತೆ, ಪ್ರಭಾವ ಜಾಸ್ತಿ ಆಗುತ್ತೆ. 8ನೇ ಮನೆ ಅಂದಾಗ ನಾವೇನಂತೀವಿ, ಆಯುಷ್ಯನ ಮನೆ. 8ನೇ ಮನೆಯಲ್ಲಿ ಪಾಪಗ್ರಹನಾದಂತಹ ಮಂಗಳ ಗ್ರಹ ಸಂಚಾರ ಆಗ್ಬೇಕಾದ್ರೆ ಏನಾಗುತ್ತೆ, ಆಯುಷ್ಯಗೆ ಕೆಲವರಿಗೆ ಕಂಟಕ, ಇಲ್ಲ ಅಂದ್ರೆ ಅಪಘಾತಗಳು. ಜಾತಕ ಇನ್ನೂ ಸ್ಟ್ರಾಂಗ್ ಆಗಿದ್ದು ಗ್ರಹಗತಿಗಳು ಚೆನ್ನಾಗಿದ್ರೆ ಏನಾದ್ರೂ ಗಾಯಗಳಾಗುವಂತಹ ಸಾಧ್ಯತೆ ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಪಘಾತಗಳಾಗ್ಬೋದು. ಅದೇ ಜಾತಕದಲ್ಲಿ ಕುಜ ತುಂಬಾ ಚೆನ್ನಾಗಿದ್ದು ಸರ್ವಾಷ್ಟಕ ವರ್ಗ ಭಿನ್ನಾಷ್ಟಕ ವರ್ಗಗಳಲ್ಲಿ ಒಳ್ಳೆ ಬಿಂದುಗಳನ್ನ ಕೊಟ್ಟಿದ್ದು ದಶಾಭುಕ್ತಿ ನಡೀತಿದ್ದು ಅವಾಗ ಒಳ್ಳೆ ಫಲ ನಿಮಗೆ ಕೊಡ್ಲೇಬೇಕು ಅಂತ ಮಂಗಳ ಇದ್ರೆ ಅನ್ಎಕ್ಸ್ಪೆಕ್ಟೆಡ್ ಗೈನ್, ನೀವು ಅನ್ಕೊಂಡೇ ಇರಲ್ಲ, ದುಡ್ಡು ಯಾವುದೋ ಒಂದು ಲಾಭ ಬಂದ್ಬಿಡುತ್ತೆ. ಆ ಥರನೂ ಆಗ್ಬೋದು. ಇದು ಜಾತಕದಲ್ಲಿ ಕುಜ ವೀಕ್ ಆಗಿದ್ದು ಈಗೇನ ಅಷ್ಟಮ ಭಾವಾಧಿಪತಿ ನಿಮಗೆ ದಶಾಭುಕ್ತಿ ನಡೀತಾ ಇದ್ರೆ ಆದಷ್ಟು ಯಾರು ಕೂಡ ಪ್ರಯಾಣಗಳನ್ನ ದಯವಿಟ್ಟು ಮಾಡಬೇಡಿ. ಗುರುಜಿ, ಇವತ್ತಿನ ಕಾಲದಲ್ಲಿ ಜಟ್ಕಾ ಗಾಡಿನ, ಎಲ್ಲೋದ್ರೂ ಫ್ಲೈಟ್ ಇದೆ, ಟ್ರೈನ್ ಇದೆ, ಎಲ್ಲಿ ಬೇಕಲ್ಲಿ ಓಡಾಡ್ತೀವಿ, ಓಡಾಡಿ. ನಾನು ಯಾರನ್ನು ಓಡಾಡಬೇಡಿ ಅಂತ ಹೇಳ್ತಿಲ್ಲ. ಸಮಯ ಸರಿ ಇಲ್ಲದೆ ಇರೋ ಸಮಯದಲ್ಲಿ ಏನೋ ಎಮರ್ಜೆನ್ಸಿ ಇದ್ದರೆ ಪ್ರಯಾಣವನ್ನು ಮಾಡ್ಬೋದು. ಇಲ್ಲ ಅಂದರೆ ಶ್ರೀ ಸುಬ್ರಹ್ಮಣ್ಯೇಶ್ವರನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ರಕ್ಷಣೆ ಮಾಡು ಅಂತ ದೇವರನ್ನ ಪ್ರಾರ್ಥನೆ ಮಾಡಿ ಓಡಾಡಬೇಕಾಗುತ್ತೆ. ಇಲ್ಲ ಅಂದರೆ ಸೆಕ್ಷುವಲ್ ಆರ್ಗನ್ಗೆ ಏನಾದ್ರೂ ತೊಂದರೆ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಕನ್ಯಾ ರಾಶಿ ಜಾತಕರು ಎಚ್ಚರ. ಧೈರ್ಯ ಇದೆ ಅಂತ ಹೇಳಿ ಬೆಟ್ಟಕ್ಕೆ ಹೋಗಿ ತಲೆ ಚಚ್ಕೊಳಕ್ಕಾಗುತ್ತಾ? ನಂಗೆ ತುಂಬಾ ಧೈರ್ಯ ಇದೆ ಗುರುಜಿ ಅಂತೇಳಿ ಬೆಟ್ಟದ ಮೇಲಿಂದ ಕೆಳಗಡೆ ಬೀಳಕ್ಕಾಗುತ್ತಾ? ಅದರಿಂದ ಬಹಳ ಹುಷಾರಾಗಿರ್ಬೇಕು ಕನ್ಯಾ ರಾಶಿ ಜಾತಕರು. ಯಾಕಂದ್ರೆ ಕುಜ ನಿಮ್ಮ ಜನ್ಮ ರಾಶಿಯಿಂದ ಅಷ್ಟಮ ಭಾವವನ್ನ ಆಕ್ಟಿವೇಟ್ ಮಾಡಿಬಿಡ್ತಾನೆ. ನಿಮ್ಮ ಜನ್ಮ ರಾಶಿಯನ್ನ ಶನಿ ನೇರವಾಗಿ ನೋಡ್ತಾನೆ. ನೀವು ತುಂಬಾ ಮೈಂಡ್ ಸ್ಲೋ ಆಗಿರುತ್ತೆ, ಮನಸ್ಸಲ್ಲಿ ದುಃಖ ಇರುತ್ತೆ, ಬೇಗ ನಾನು ಹೇಳಿದ ಯಾವುದೂ ಡಿಸಿಷನ್ ನೀವು ತಗೊಳಕ್ಕಾಗಲ್ಲ. ಇದು ಮಾಡ್ಲಾ ಬೇಡವಾ, ಇದು ಸರಿನಾ ತಪ್ಪಾ, ಇದ್ರೇ ಡಿಸಿಷನ್ನಲ್ಲೇ ಸಮಯವನ್ನ ನೀವು ಕಳೆದು ಬಿಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗಾದ್ರೆ ರಾಷ್ಟ್ರಾಧಿಪತಿ ಬುಧ ಭಾಗ್ಯಭಾವ ಶುಕ್ರನ ಮನೆಯಲ್ಲಿ ಸಂಚಾರ. ಎಷ್ಟನೇ ತಾರೀಕು? 14 ಮೇ 2026. ಅಲ್ಲಿವರೆಗೂ ನರಗಳ ದೌರ್ಬಲ್ಯ ಉಂಟಾಗ್ಬೋದು, ಚರ್ಮ ರೋಗಗಳು ಬರುವಂತ ಸಾಧ್ಯತೆಗಳಿದೆ. ಆದರೆ ಭಾಗ್ಯಭಾವದಲ್ಲಿ ಬುಧ ಸಂಚಾರ ಆದಾಗ ಗೋಚಾರದಲ್ಲಿ ನೆಗೆಟಿವ್ ಎಫೆಕ್ಟ್ ಅನ್ನ ಕೊಡ್ತಾನೆ. ಸೋದರ ಮಾವನಿಂದ ಸಹಾಯ ಸಿಗಲ್ಲ, ಜನಗಳೇ ಶತ್ರುತ್ವ ಉಂಟಾಗ್ಬೋದು. ಯಾವುದೇ ಪುಸ್ತಕಗಳನ್ನ ಪಬ್ಲಿಷ್ ಮಾಡಬೇಕು ಅಂದ್ರೆ ಈ ತಿಂಗಳಲ್ಲಿ ಪಬ್ಲಿಷ್ ಅನ್ನ ಮಾಡಬೇಡಿ. ಲಾಯರ್ಗಳಿಗೂ ಅಷ್ಟೇ ಒಳ್ಳೆ ಕ್ಲೈಂಟ್ ಸಿಗದೆ ನಿಮ್ಮ ಮೇಲೆ ಕ್ಲೈಂಟ್ ಏನಾದರೂ ಕೇಸ್ ಹಾಕ್ಬಿಡ್ಬೋದು, ತೊಂದರೆ ಆಗ್ಬೋದು, ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂತ ಸಾಧ್ಯತೆಗಳಿದೆ. ನೀವು ಯಾರನ್ನ ತುಂಬಾ ಪ್ರೀತಿಸ್ತಾ ಇರ್ತೀರೋ ಅಂಥವ್ರು ನಿಮಗೆ ಮೋಸ ಮಾಡ್ಬೋದು. ಇವಾಗ ನೀವು ಸ್ತ್ರೀ ಜಾತಕರಾಗಿದ್ರೆ ನನ್ನ ಪ್ರಿಯತಮ ಅಂತ ನಂಬಿರ್ತೀರಿ, ಅವ್ರು ನಿಮ್ಗೇನಾದ್ರೂ ಮೋಸ ಮಾಡ್ಬೋದು. ನೀವು ನನ್ನ ಪ್ರಿಯತಮೇ ಅನ್ಕೊಂಡಿರ್ತೀರ ಪುರುಷ ಜಾತಕರು, ಅವರೇ ನಿಮ್ಗೇನಾದ್ರೂ ಒಂದು ಆ ಟೈಮಲ್ಲಿ ಸಹಾಯ ಮಾಡೋಕ್ಕಾಗದೆ ತೊಂದರೆಗಳಾಗ್ಬೋದು. ಅಕೌಂಟೆಂಟ್ಗಳು ಬಹಳ ಎಚ್ಚರವಾಗಿ ಇರಬೇಕು. ಅಂದ್ರೆ ಏನು ಅಂದ್ರೆ ಬುಧ 9ನೇ ಮನೆ ಸಂಚಾರ ಆಗ್ಬೇಕಾದ್ರೆ ಧರ್ಮವನ್ನ ಬಿಡುವ. ಅದಕ್ಕೆ ಹೇಳಿದೆ ಧರ್ಮೋ ರಕ್ಷತಿ ರಕ್ಷತಃ. ನಮ್ಮ ಧರ್ಮವನ್ನ ಬಿಟ್ಬಿಡೋದು, ದೇವರುಗಳನ್ನ ನಿಂದನೆ ಮಾಡುವಂಥದ್ದು, ಬ್ರಾಹ್ಮಣರನ್ನ ನಿಂದನೆ ಮಾಡುವಂಥದ್ದು, ಅಥವಾ ನಿಮ್ಮ ಮನೆಯಲ್ಲಿ ತುಂಬಾ ವರ್ಷದಿಂದ ಒಂದೊಂದು ಏನೇನೋ ಒಂದು ಜಾತಿ ವ್ಯವಸ್ಥೆ ಇದೆ, ಏನ್ ನೀವು ನಡ್ಸ್ಕೊಂಡ್ ಬಂದಿದ್ದೀರಾ, ಒಂದು ದೈವ ಕಾರ್ಯಗಳನ್ನ ನಡ್ಸ್ಕೊಂಡ್ ಬಂದಿರ್ತೀರ,
ಅದನ್ನ ನೀವು ಅವಹೇಳನ ಮಾಡುವಂಥದ್ದು. ಈಗ ಊರಲ್ಲಿ ಏನೋ ಒಂದು ಜಾತ್ರೆ ನಡೆಯುತ್ತೆ, ಅಥವಾ ಏನೋ ದೇವರುಗಳು ಮೈ ಮೇಲೆ ಬರ್ತಾರೆ. ನೀವು ಏನಾದ್ರೂ ಒಂದು ನೆಗೆಟಿವ್ ಆಗಿ ಮಾತಾಡಿದಾಗ ದೈವ ಶಾಪಗಳು ಉಂಟಾಗುತ್ತೆ. ಧಾರ್ಮಿಕ ಗ್ರಂಥಗಳನ್ನ ಅವಮಾನಿಸಬಾರ್ದು. ಮೋಸ ಸಂಪಾದನೆಗಳನ್ನ ಮಾಡಬಾರ್ದು. ಬಹಳ ಎಚ್ಚರ. ಪಿತ್ತ ವ್ಯತ್ಯಾಸ ಆಗುವಂಥದ್ದು, ಚರ್ಮ ವ್ಯಾಧಿಗಳು ಬರುವಂಥದ್ದು, ಎಲ್ಲಾ ಕಾರ್ಯಗಳಲ್ಲೂ ವಿಘ್ನ ಆಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ಬುಧ ಎಷ್ಟನೇ ಮನೆ ಅಧಿಪತಿ? ದಶಮಾಧಿಪತಿ, ಭಾಗ್ಯ ಭಾವದಲ್ಲಿ. ಅದ ಯಾವುದರಿಂದ ಭಾಗ್ಯ? ಸೂರ್ಯ ವ್ಯಯಾಧಿಪತಿ. ಕೆಲವರು ಕೆಲಸವನ್ನ ಕಳೆದುಕೊಳ್ಳಬಹುದು, ಕೆಲವರಿಗೆ ಉದ್ಯೋಗ ಕಳೆದುಕೊಂಡಂತ ಅಧಿಕಾರ ನೀವು ಮತ್ತೆ ಪಡಿಬೇಕಾದ್ರೆ ತುಂಬಾ ಸಾಹಸವನ್ನ ಮಾಡಬೇಕಾಗುತ್ತೆ. ಯಾಕಂದ್ರೆ ವ್ಯಯ, ಕೆಲಸವನ್ನ ಕಳೆದು ಹೋಗುವಂಥದ್ದು. ಗೋಚಾರದಲ್ಲಿ ಬುಧ 9ನೇ ಮನೆಯಲ್ಲಿ ಶುಭ ಫಲ ಕೊಡಲ್ಲ. ಸ್ತ್ರೀಯಿಂದ ತೊಂದರೆಗಳಾಗುವಂಥದ್ದು. ಶುಕ್ರ ಕೂಡ ಗೋಚಾರದಲ್ಲಿ ಬುಧನ ಮನೆ 10ನೇ ಮನೆಯಲ್ಲಿದ್ದಾನೆ. ಯಾವಾಗಲೂ ಕೂಡ ಗೋಚಾರದಲ್ಲಿ ಶುಕ್ರ 10ನೇ ಮನೆಯಲ್ಲೂ ಶುಭ ಫಲಗಳನ್ನ ಕೊಡಲ್ಲ. ವೃತ್ತಿನಲ್ಲಿ ಒಳ್ಳೊಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ಸ್, ಒಳ್ಳೊಳ್ಳೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಇದ್ರೂ ನಿಮಗೆ ಪ್ರತಿದಿನ ಭಯದಲ್ಲಿರ್ತೀರ. ಯಾವಾಗ ಬೇಕಾದ್ರೂ ನನ್ನ ಕೆಲಸವನ್ನ ನಾನು ಕಳ್ಕೋಬಹುದು ಅನ್ನೋದು ನಿಮ್ಮ ಒಳಗಡೆ ಟಚ್ ಆಗ್ತಾ ಇರುತ್ತೆ. ತಲೆ ಮೇಲೆ ಯಾವಾಗ ಬೇಕಾದ್ರೂ ನಿಮ್ಮನ್ನ ಕೆಲಸದಿಂದ ತೆಗಿಬಹುದು ಅನ್ನೋಂತಹ ಪರಿಸ್ಥಿತಿ. ಒಳ್ಳೊಳ್ಳೆ ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು, ಒಳ್ಳೊಳ್ಳೆ ಸಾಫ್ಟ್ವೇರ್ಗಳಲ್ಲಿ ನೀವು ಕೆಲಸ ಮಾಡ್ತಾ ಇರ್ಬೋದು. ಬಹಳ ಎಚ್ಚರ. ನಿಮ್ಮ ಮೇಲಧಿಕಾರಿ ಯಾರಾದ್ರೂ ಸ್ತ್ರೀ ಆಗಿದ್ರೆ, ಮ್ಯಾನೇಜರ್ ಯಾರೇ ಆಗಿದ್ರು ನಿಮಗೆ ಕೆಟ್ಟ ಫಲ ಉಂಟಾಗುವಂತ ಸಾಧ್ಯತೆಗಳು. ವೃತ್ತಿ ನಷ್ಟ. ಈಗ ಎಷ್ಟೋ ಜನ ಲೇ ಆಫ್ ಆಗ್ತಾ ಇದೆ. ನೀವೇನ್ ಜನರಲ್ ಆಗಿ ಹೇಳ್ತಿದ್ದೀರಾ ಅಂತ ತಿಳ್ಕೊಬೇಡಿ. ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ಆದಾಯ ಇರಲ್ಲ, ಅಥವಾ ವೃತ್ತಿ ನಷ್ಟ ಆಗುವಂಥದ್ದು, ಶತ್ರುಗಳಿಂದ ಭಯ ಉಂಟಾಗುವಂಥದ್ದು, ಅನಾವಶ್ಯಕ ವಿಷಯಗಳಿಗೆ ಕಲಹ ಮಾಡಿಕೊಳ್ಳುವಂಥದ್ದು, ಬೆನ್ನೋವು, ಕತ್ತು ನೋವು, ಈ ತರ ಕೆಲವು ನೆಗೆಟಿವ್ ಎಫೆಕ್ಟ್ಗಳು. ಶುಕ್ರನು ಕೂಡ ಶುಭ ಫಲವನ್ನ ಕೊಡಲ್ಲ. ಹಂಗಾದ್ರೆ ಈ ತಿಂಗಳಲ್ಲಿ ನಮ್ಗೆ ಯಾವ ಗ್ರಹಗಳು ಶುಭ ಫಲ ಕೊಡಲ್ವಾ? ಗೋಚಾರದಲ್ಲಿ ನೋಡಿ, ಮಂಗಳ ಗ್ರಹ ಶುಭ ಫಲ ಕೊಡಲ್ಲ. ಗೋಚಾರದಲ್ಲಿ ಸೂರ್ಯ ವ್ಯಯಾಧಿಪತಿಯಾಗಿ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ದೈವ ಶಾಪ ಉಂಟಾಗ್ಬೋದು. ದಿನಾ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಗುರುಜಿ, ಆದ್ರೂ ನನಗೇನು ಒಳ್ಳೇದಾಗ್ತಿಲ್ಲ ಅಂತೇಳಿ ದೇವ್ರನ್ನ ಬೈಕೋಬಹುದು ನೀವು. ತಂದೆಗೆ ಕಷ್ಟ ಕಾಲ. ಆಮೇಲೆ ಬುಧ ಶುಭ ಫಲ ಕೊಡಲ್ಲ, ಶುಕ್ರ ಶುಭ ಫಲ ಕೊಡಲ್ಲ, ಶನಿ ಶುಭ ಫಲ ಕೊಡಲ್ಲ. ರಾಹು 6ನೇ ಮನೆಯಲ್ಲಿರೋದ್ರಿಂದ ನಿಮಗೆ ಸಪೋರ್ಟಿವ್ ಆಗಿರ್ತಾನೆ ರಾಹು. ರಾಹು ಯಾಕೆಂದ್ರೆ ರಾಹು ಪಾಪಗ್ರಹ. ಎಲ್ಲಾ ನಮ್ಮ ಜನ್ಮ ಕರ್ಮಗಳೆಲ್ಲ ಸರಿ ಮಾಡೋದು ಎಲ್ಲ ಮಾಡುವಂತನು ರಾಹು. ರಾಹು 6ನೇ ಮನೆಯಲ್ಲಿದ್ದಾಗ 6ನೇ ಮನೆಯನ್ನ ಬಲಶಾಲಿಯನ್ನಾಗಿ ಮಾಡ್ತಾನೆ. ಸರ್ವಿಸ್ ಓರಿಯೆಂಟೆಡ್ ಕೆಲಸ ಮಾಡೋರಿಗೆ ಒಳ್ಳೇದಾಗುತ್ತೆ. ಕಾಲ್ ಸೆಂಟರ್ಗಳು, ಅಥವಾ ನಾನು ಇಂಡಿಯಾದಲ್ಲಿ ಇಲ್ಲ ಗುರುಜಿ, ಎಲ್ಲೋ ಫಾರಿನಲ್ಲಿ, ನೀವು ಹುಟ್ಟಿರೋದು ಇಂಡಿಯಾದಲ್ಲಿ ಇರ್ಬೋದು, ಕೆಲಸ ಮಾಡೋದು ಯಾವುದೋ ವಿದೇಶದಲ್ಲಿ ಅಂದಾಗ ಅಲ್ಲಿ ಸ್ವಲ್ಪ ಅನುಕೂಲಗಳನ್ನ ರಾಹು ಕೊಡೋ ಸಾಧ್ಯತೆ. ಈಗ ನಾನು ಫಾರಿನ್ ಇದ್ದೀನಿ, ಆಸ್ಟ್ರೇಲಿಯಾದಲ್ಲಿ ಇದ್ದೀನಿ ಗುರುಜಿ, USA ನಲ್ಲಿ ಇದ್ದೀನಿ ಅಂದಾಗ ಅಲ್ಲಿರುವ ಜನಗಳ ಸಹಾಯದಿಂದ ನೀವು ಅಭಿವೃದ್ಧಿ, UAE ನಲ್ಲಿ ಇರ್ಬೋದು, ದುಬೈಯಲ್ಲಿ ಇರ್ಬೋದು. ಈಗೆಲ್ಲ ಯುದ್ಧಗಳಾಗ್ತಾ ಇರೋದ್ರಿಂದ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಅನ್ನೋದನ್ನ ನೀವು ತಿಳ್ಕೋಬೇಕು. ನಿಮಗೆ ಏನೇ ಒಂದು ಲಾಭ ಆಗ್ಬೇಕಾದ್ರೆ ಪಶ್ಚಿಮ ದಿಕ್ಕಿನಿಂದ ಲಾಭ ಆಗುತ್ತೆ, ಅಥವಾ ಪಾಶ್ಚಿಮಾತ್ಯ ದೇಶಗಳಲ್ಲಿ ಕೆಲಸ ಮಾಡಿ ಹಣವನ್ನ ಸಂಪಾದನೆ ಮಾಡಕ್ ಅವಕಾಶಗಳು ಸಿಗುತ್ತೆ. ರಾಹು 6ನೇ ಮನೆಯಲ್ಲಿದ್ದಾಗ ಫಾರಿನ್ಗೆ ಹೋಗ್ತೀರಾ, ಇಂಡಿಯಾದಲ್ಲಿ ಸಾಲ ಜಾಸ್ತಿ ಮಾಡಿಬಿಟ್ಟಿರ್ತೀರಾ, ಅಲ್ಲಿ ದುಡಿದು ಸಾಲ ತೀರಿಸುವಂತ ಶಕ್ತಿ ನಿಮ್ಗೆ ಸಹಾಯ ಆಗುತ್ತೆ. ಇತರ ಜಾತಿ ಅಥವಾ ಧರ್ಮದವರ ಪರಿಚಯ ಉಂಟಾಗುತ್ತೆ. ನಿಮಗೆ ರಾಹುವಿಂದ ಏನು ಒಳ್ಳೇದಾಗುತ್ತೆ ಎಂದಾಗ, ಇತರೆ ಜಾತಿ ಅಥವಾ ಇತರೆ ಧರ್ಮದವರು ನಿಮ್ಮನ್ನ ಗೌರವಿಸಿ ಸನ್ಮಾನ ಮಾಡ್ಬೋದು. ಈಗ ಬೇರೆ ದೇಶದಲ್ಲಿ ಇದ್ದೀನಿ ಅಂದಾಗ ಆ ದೇಶದ ಪ್ರಜೆಗಳು ನಿಮಗೆ ಸಹಾಯ ಮಾಡಲು ಸಹಾಯ ಆಗುತ್ತೆ. ಯಾರು ತನ್ನ ಜನ್ಮ ಸ್ಥಳದಲ್ಲೇ ಇದ್ದು ಜೀವನ ಮಾಡ್ತಾ ಇದ್ದೀರಾ ಅಂಥವ್ರು ಕಷ್ಟ ಇರುತ್ತೆ. ಯಾರು ತನ್ನ ಜನ್ಮ ಸ್ಥಳವನ್ನು ಬಿಟ್ಟು ಹೊರಗಡೆ ಕೆಲಸ ಮಾಡ್ತಾರೆ ಅಂಥವ್ರಿಗೆ
ರಾಹು ಅಭಿವೃದ್ಧಿ ಮಾಡ್ತಾನೆ ಕನ್ಯಾ ರಾಶಿ ಜಾತಕರಿಗೆ. ವಿದ್ಯಾಭ್ಯಾಸದ ವಿದ್ಯಾರ್ಥಿಗಳು ಕೂಡ ಬಹಳ ಜಾಗೃತರಾಗಿರಬೇಕು ಈ ತಿಂಗಳು ಅನ್ನೋದನ್ನ ನೋಟ್ ಮಾಡ್ಕೊಳ್ಳಿ. ಪ್ರಿಯ ವೀಕ್ಷಕರೇ, ನಾನೀಗ ನಿಮಗೆ ಮೇ ತಿಂಗಳ ರಾಶಿ ಭವಿಷ್ಯವನ್ನ ತಿಳಿಸಿದ್ದೀನಿ. ವಿಡಿಯೋನ ಶೇರ್ ಮಾಡ್ತಾ ಹೋಗಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ, ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.